ಇದ್ದಾರೆ, ದೆಹಲಿಗೆ ಹೋಗ್ತಾ ಇದ್ದಾರೆ, ಏನು ಹೇಳ್ತೀರಿ ಅವರಿಗೆ? ನಿಮ್ಮ ಸಲಹೆ ಏನು? ಇಲ್ಲ ನೋಡಿ, ಈಗಾಗಲೇ ಕೇಂದ್ರ ಗೃಹ ಸಚಿವರು ಅವ್ರನ್ನ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ. ನಮಗೆ ವಿಶ್ವಾಸ ಇದೆ, ಈಶ್ವರಪ್ಪನವರ ಒಂದೇನು ದೆಹಲಿಯ ಪ್ರವಾಸ ಯಶಸ್ವಿಯಾಗಲಿ, ಪಕ್ಷದ ಪರವಾಗಿ ಇರಲಿ, ವಂಶ ಪಾರಂಪರ್ಯ ಒಂದು ರಾಜಕೀಯಕ್ಕೆ ಅಂತ್ಯ ಆಗಲಿ ಅಂತ ನಾನು ಹಾರೈಸ್ತೇನೆ. ವಂಶ ಪಾರಂಪರ್ಯ ನಿಮ್ಮೊಳಗಿದ್ದ ಕಾಂಗ್ರೆಸ್ ಇದ್ದ? ಇಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಏನಂತೇಳಿ, ಈ ಒಂದು ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಬೇರೆ ಪಕ್ಷದೊಳಗೆ ಅಡ್ಜಸ್ಟ್ಮೆಂಟು, ನಾವು ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ಈಶ್ವರಪ್ಪನವರ ಪ್ರಯಾಣ ಯಶಸ್ವಿ ಆಗಲಿಕ್ಕೆ ಅವರ ಬೇಡಿಕೆ ಪ್ರಾಕ್ಟಿಕಲ್ ಅಂತ ಅನಿಸ್ತದ? ಈಗ ವಿಜಯದರನ್ನು ಇಳಿಸಿದರೆ ನಾನು ಚುನಾವಣೆಯಲ್ಲಿ ನಿಲ್ಲುವುದಿಲ್ಲ ಅಂತಾರೆ. ಅದು ಅಂತಿಮವಾಗಿ ಪಕ್ಷದ ಹೈಕಮಾಂಡ್. ಅಶೋಕ್ ಸುಗಂಧರಾಜ ಹೂವಿನ ಕೃಷಿ ಮಾಡಿ ಅರ್ಧ ಎಕರೆಗೆ 3.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಿರ್ಣಯ ತಗೋತೈತೆ, ಯಾರನ್ನ ಇಳಿಸ್ಬೇಕು, ಯಾರನ್ನ ಏರಿಸ್ಬೇಕು, ಯಾರನ್ನ ಮೂಲಿಗೆ ಒತ್ತಬೇಕು, ಅವ್ರು ತಗೋತಾರೆ. ನನಗೆ ವಿಶ್ವಾಸ ಇದೆ, ಈ ಒಂದು ವ್ಯವಸ್ಥೆ ಬದಲಾವಣೆ ಏನು ನಾವು ಎಲ್ಲರೂ ಬಯಸ್ತಾ ಇದ್ದೀವಿ, ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರು, ಆ ಒಂದು ಬಯಕೆಯನ್ನು ಪ್ರಧಾನಮಂತ್ರಿಗಳು ಶೀಘ್ರದಲ್ಲೇ ದೇಶದಲ್ಲೇ, ಕೇವಲ ಕರ್ನಾಟಕದಲ್ಲೇ, ದೇಶದಲ್ಲಿನೇ ಅಂಥ ವ್ಯವಸ್ಥೆಯನ್ನು ಅಂತ್ಯಗೊಳಿಸ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಈಶ್ವರಪ್ಪನವರು ಧ್ವನಿ ಎತ್ತಿದ್ದಾರೆ, ದೆಹಲಿಗೆ ಹೋಗ್ತಾ ಇದ್ದಾರೆ, ಏನು ಹೇಳ್ತೀರಿ ಅವರಿಗೆ? ನಿಮ್ಮ ಸಲಹೆ ಏನು? ಇಲ್ಲ ನೋಡಿ, ಈಗಾಗಲೇ ಕೇಂದ್ರ ಗೃಹ ಸಚಿವರು ಅವ್ರನ್ನ ಕರ್ನಾಟಕದ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕರೆದಿದ್ದಾರೆ. ನಮಗೆ ವಿಶ್ವಾಸ ಇದೆ, ಈಶ್ವರಪ್ಪನವರ ಒಂದೇನು ದೆಹಲಿಯ ಪ್ರವಾಸ ಯಶಸ್ವಿಯಾಗಲಿ, ಪಕ್ಷದ ಪರವಾಗಿ ಇರಲಿ, ವಂಶ ಪಾರಂಪರ್ಯ ಒಂದು ರಾಜಕೀಯಕ್ಕೆ ಅಂತ್ಯ ಆಗಲಿ ಅಂತ ನಾನು ಹಾರೈಸ್ತೇನೆ. ವಂಶ ಪಾರಂಪರ್ಯ ನಿಮ್ಮೊಳಗಿದ್ದ ಕಾಂಗ್ರೆಸ್ ಇದ್ದ? ಇಲ್ಲ, ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಏನಂತೇಳಿ, ಈ ಒಂದು ಕುಟುಂಬ ರಾಜಕಾರಣ, ಭ್ರಷ್ಟಾಚಾರ, ಬೇರೆ ಪಕ್ಷದೊಳಗೆ ಅಡ್ಜಸ್ಟ್ಮೆಂಟು, ನಾವು ಅದನ್ನು ಒಪ್ಪೋದಿಲ್ಲ ಅಂತ ಹೇಳಿದ್ದಾರೆ. ಅವರು ಏನು ಹೇಳಿದ್ದಾರೆ ಅದೇ ಮಾರ್ಗದರ್ಶನದಲ್ಲಿ ಈಶ್ವರಪ್ಪನವರ ಪ್ರಯಾಣ ಯಶಸ್ವಿ ಆಗಲಿಕ್ಕೆ ಅವರ ಬೇಡಿಕೆ ಪ್ರಾಕ್ಟಿಕಲ್ ಅಂತ ಅನಿಸ್ತದ? ಈಗ ವಿಜಯದರನ್ನು ಇಳಿಸಿದರೆ ನಾನು ಚುನಾವಣೆಯಲ್ಲಿ ನಿಲ್ಲುವುದಿಲ್ಲ ಅಂತಾರೆ. ಅದು ಅಂತಿಮವಾಗಿ ಪಕ್ಷದ ಹೈಕಮಾಂಡ್ ನಿರ್ಣಯ ತಗೋತೈತೆ, ಯಾರನ್ನ ಇಳಿಸ್ಬೇಕು, ಯಾರನ್ನ ಏರಿಸ್ಬೇಕು, ಯಾರನ್ನ ಮೂಲಿಗೆ ಒತ್ತಬೇಕು, ಅವ್ರು ತಗೋತಾರೆ. ನನಗೆ ವಿಶ್ವಾಸ ಇದೆ, ಈ ಒಂದು ವ್ಯವಸ್ಥೆ ಬದಲಾವಣೆ ಏನು ನಾವು ಎಲ್ಲರೂ ಬಯಸ್ತಾ ಇದ್ದೀವಿ, ಬಿ ಜೆ ಪಿಯ ಸಾಮಾನ್ಯ ಕಾರ್ಯಕರ್ತರು, ಆ ಒಂದು ಬಯಕೆಯನ್ನು ಪ್ರಧಾನಮಂತ್ರಿಗಳು ಶೀಘ್ರದಲ್ಲೇ ದೇಶದಲ್ಲೇ, ಕೇವಲ ಕರ್ನಾಟಕದಲ್ಲೇ, ದೇಶದಲ್ಲಿನೇ ಅಂಥ ವ್ಯವಸ್ಥೆಯನ್ನು ಅಂತ್ಯಗೊಳಿಸ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ.